ನಮಸ್ಕಾರ ಫ್ರೆಂಡ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಸಪೋರ್ಟ್ನಿಂದ ಮುಂದುವರಿಯುತ್ತಿರುವ ಆಶಾ ಫಾರ್ಮಿಂಗ್ ವಾಲ್ಗ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿದ ನೋಡಿ. ಸ್ಕಿಪ್ ಮಾಡಿದರೆ ನಿಮಗೇನು ಅರ್ಥ ಆಗೋದಿಲ್ಲ, ಅದಕ್ಕಾಗಿ ಹೇಳ್ತಾ ಇರೋದು. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ನ ಸ್ಕಿಪ್ ಮಾಡದೆ ನೋಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಈ ವಿಡಿಯೋನ ಯಾಕೆ ಮಾಡ್ತಾ ಇದ್ದೇನೆ ಅಂತಂದರೆ, ಕೋಳಿ ಮರಿಗಳಿಗೆ, ಬಾಯ್ಲರ್ ಕೋಳಿ ಮರಿ ಸಾಕಾಣಿಕೆ ಮಾಡೋರಿಗೆ ಒಂದು ತೊಂದರೆಯಿಂದ ನಾವು ಲಾಸ್ ಆಗ್ತಾಯಿದ್ದೀವಿ. ಯಾವ ಪ್ರಾಬ್ಲಮ್ಪ ಅಂತಂದ್ರೆ, ನಿಮೋನಿಯಾ ಬಗ್ಗೆ. ಕೋಳಿ ಮರಿಗಳಿಗೆ ನಿಮೋನಿಯಾ ಆಗೋದು ಹ್ಯಾಂಗೆ ಬರ್ತೈತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಮೊದಲೇ ಹೇಳಿದ್ದಂಗೆ ನನ್ನ ಚಾನಲ್ನ ಯಾರು ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ. ನನ್ನ ಚಾನಲ್ನ ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಬೆಳ್ಳಿಟ್ಟು ಆನ್ ಮಾಡ್ಕೊಳ್ಳಿ. ಯಾಕಂದರೆ ನನ್ನ ಯಾವ್ಯಾವ ವಿಡಿಯೋ ಮಾಡ್ತೀನಲ್ಲ ನಿಮ್ಮ ಚಾನೆಲ್ ಮೇಲೆ ನಿಮ್ಮ ಫೋನ್ಗೆ ಬರ್ತಾವು ನೋಡಿ. ನಾವು ಹೇಳಿಕೊಟ್ಟಿದ್ದನ್ನು ಸ್ವಲ್ಪ ಅನುಸರಿಸ್ಕೊಳ್ಳಿ. ನೀವು ಕೋಳಿ ಫಾರ್ಮ್ನಿಂದ ಮುಂದುವರಿರಿ. ಅದಕ್ಕಾಗಿ ಇವತ್ತೊಂದಿನ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ, ನಮ್ಮ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ನಿಮ್ಮ ಸಪೋರ್ಟು ನಮಗೆ ಅತಿ ಮುಖ್ಯ. ಹೋಗೋಣ ಬನ್ನಿ ಬಂಧುಗಳೇ. ಇವತ್ತಿನ ದಿನ ವಿಡಿಯೋದಾಗ ಏನೈತೆ ಅನ್ನೋದು ಕೇಳೋಣ ಬನ್ನಿ. ನಿಮೋನಿಯಾ ಅಂದ್ರೆ ಅದೊಂದು ಕೋಳಿ ಮರಿಗಳಿಗೆ 3 ಹಂತ ಇರ್ತೈತಿ. ಅದು ಬರೋದು ಯಾವ ಟೈಮ್ಪ ಅಂತಂದ್ರೆ, 3 ಹಂತದೊಳಗೆ ಒಂದು ಫಸ್ಟ್ನೇ ದಿನ ಬಂದು ಮರಿ 1 ದಿನದಿಂದ 7 ದಿನ ತನಕ, 7 ದಿನದಿಂದ 14 ದಿನ, 14ರಿಂದ 28 ದಿನ, 3 ಹಂತ. 3 ಹಂತದಾಗ ಯಾವಾಗ ಬರ್ತೈತಪ್ಪ ಅಂತಂದ್ರೆ, ಇದು 2ನೇ ಹಂತದಾಗ ಶುರುವಾಕತಿ. ಅದ್ರ ಗುಣಲಕ್ಷಣ ಏನಪ್ಪ ಅಂತಂದ್ರೆ, ಅದು 2ನೇ ಹಂತ ಅಂತ ಹೇಳಿದ್ನಲ್ಲ. 2ನೇ ಹಂತ ಅಂದರೆ ಎಷ್ಟನೇ ದಿನದಿಂದ ಬಂಧುಗಳೇ? ಅದು ಎಷ್ಟನೇ ದಿನ ಅಂತಂದ್ರೆ 14 ದಿನ. 14 ದಿನದಿಂದ 28 ದಿನದವರೆಗೂ ಅದು ನಿಮೋನಿಯಾ, ಅದ್ರ ನಿಮೋನಿಯಾ ಬರ್ತೈತಿ. ಅದ್ರ ಗುಣಲಕ್ಷಣ ಏನಪ್ಪ ಅಂತಂದರೆ, ಅದ್ರ ಗುಣಲಕ್ಷಣ ಕೋಳಿ ಮರಿಗಳು ಕುಂತಲ್ಲೇ ಕುಂತು ಬಿಡ್ತಾವೆ. ಒಂದೇ ಸೈಡ್ ಕುಂದ್ರೋದು, ಎದ್ದು ಮೇಯೋದಿಲ್ಲ, ಮೇವು ತಿನ್ನೋದಿಲ್ಲ, ಫೀಡ್ ತಿನ್ನೋದಿಲ್ಲ, ನೀರು ಕುಡಿಯೋದಿಲ್ಲ. ಅದೊಂದು ಲಕ್ಷಣ. ಇನ್ನೊಂದು 2ನೇ ಗುಣಲಕ್ಷಣ ಅಂತಂದ್ರಪ್ಪ, ಮೂಗು ಬರೀ ಕೆರ್ಕೊಳೋದು, ಕಾಲೇ ಮೂಗು ಕೆರ್ಕೊಳೋದು, ಈ ಲಕ್ಷಣ. ಇವು ಬಂದಾಗ ನಮ್ಮ ಜನ ಏನು ಮಾಡಿಬಿಡ್ತೈತಿ, ಕೋಳಿ ಸಾಕಾಣಿಕೆ ಮಾಡೋ ಬಂಧುಗಳು ಅದ್ರ ಬಗ್ಗೆ ಕೇರ ಮಾಡೋದಲ್ಲ. ಯಾಕೆ ಕೇರ್ ಮಾಡೋಲ್ಲ ಅಂದರೆ, ಏನೋ ಬೇಡ ಅಂತ ತಿಳ್ಕೊಂಬಿಡ್ತಾರೆ. ಇದ್ರ ಮೇನ್ ಜಾಗ್ರತೆ ವಹಿಸ್ಬೇಕು ನಾವು. ಯಾಕೆ ಜಾಗ್ರತೆ ವಹಿಸ್ಬೇಕಂದ್ರೆ, ಇದು ಎದ್ರ ಮೇಲೆ ಪರಿಣಾಮ ಬೀರ್ತೈತೆ ಅಂದ್ರೆ, ಕೋಳಿ ತೂಕದ ಮೇಲೆ. ತೂಕ ಕಡಿಮೆ ಆಗ್ತಾ ಹೋಗ್ತೈತಿ. ನಾವು ಎಷ್ಟು ಫೀಡು ಹಾಕಿದರೂ ಫೀಡು ತಿನ್ನೋದಿಲ್ಲ, ತೂಕನೂ ಬರೋದಿಲ್ಲ. ಯಾಕಂದ್ರೆ ಅದು ಗಂಟ್ಲು ಒಳಗೆ ಗೊರ್ರ ನಮೂನಿ ನೆವೆ ಆಕಾರದಂಗೆ ಆಗಿಬಿಡ್ತೈತೆ ಅದು. ಅದಕ್ಕಾಗಿ ಮೂಗು ಕೆರ್ಕೊಳೋದು, ಸುಮ್ಮನೆ ಒಂದು ಸೈಡ್ ಕುಂದ್ರೋದು, ಅದರಿಂದ ಅದಕ್ಕೆ ಎದ್ದು ಫೀಡ್ ತಿನ್ಬೇಕು ಅನ್ನೋದು ಆಸಕ್ತಿ ಇರೋದಿಲ್ಲ. ಅಲ್ಲೇ ಕುಳಿತು ಸಾಯಕ್ಕೆ ಶುರು ಮಾಡ್ಬೋದು. ಈ ಸಾವು ಸಂಭವಿಸೋಕೆ ಶುರುವಾತಂದ್ರೆ ಅದು ಕಂಟ್ರೋಲ ಆಗೋದಿಲ್ಲ. ನೀವು 40 ಕೋಳಿ ಕಟಾವು ಆಗೋಲ್ಲಿ ತನೂ ಕಂಟ್ರೋಲ್ ಆಗೋದಿಲ್ಲ. ಇದನ್ನು ಕಂಟ್ರೋಲ್ ಮಾಡ್ಬೇಕಂತಂದ್ರೆ ನಾನಾ ರೀತಿ ಉಪಾಯ ಇದಾವೆ. ಅದನ್ನು ಮುಂದಿನ ವಿಡಿಯೋದಾಗ ನಾನು ಹೇಳಿಕೊಡ್ತೀನಿ. ಏನಪ್ಪ ಒಂದು ವಿಷಯ ಹೇಳ್ಬೇಕಂತಂದ್ರೆ, ನಿಮೋನಿಯಾ ಬರೋಕ್ಕೆ ಕಾರಣ ನಮ್ಮದೇ ಕಾರಣ. ನಾವು ಮಾಡೋ ತಪ್ಪು. ಏನು ತಪ್ಪಪ್ಪ ಅಂತಂದ್ರೆ, ನಾವೇನು ಮಾಡಿಬಿಡ್ತೀವಿ, 1ನೇ ದಿನದಿಂದ 7ನೇ ದಿನ ತನಕನೂ ಗೊಳಲಿ ರ್ಯಾಕಿಂಗ ಮಾಡೋದಿಲ್ಲ. ರ್ಯಾಕಿಂಗ್ ಅಂದ್ರೆ ಏನಪ್ಪ ಅಂದ್ರೆ, ಗೊಳಲಿ ಹೊಳಸೋದು. ನೆಲದೊಳಗೆ ಇದ್ದಿದ್ದು ಗೊಳಲಿ ಹಾಕಿರ್ತೇವಲ್ಲ, ಅದನ್ನು ಹೊಳಸೋಂಗೇ ಇಲ್ಲ. ಮತ್ತು 7 ದಿನದಿಂದ ಏನು ಮಾಡಿಬಿಡ್ತೀವಿ, 7 ದಿನದಿಂದ 4 ದಿನಕ್ಕೊಂದ್ಸಲ, 5 ದಿನಕ್ಕೊಂದ್ಸಲ ಹೊಳಸೋಕೆ ಶುರು ಮಾಡ್ತೀವಿ. ಅದನ್ನು ಹಂಗೆ ಮಾಡಬಾರ್ದು. ಆ ಮಾಡೋ ತಪ್ಪು ನಮ್ದು ಯಾಕಪ್ಪ ಅಂದ್ರೆ, ಅದನ್ನು ಮಾಡಿದ್ರೆ ಏನಾಗ್ಬಿಡ್ತೈತಿ, ಕೆಳಗೆ ನೆಲದೊಳಗಿರೋ ವಾಸನೆ ಎಲ್ಲ ಹೊರಗೆ ಹೋಗ್ತೈತಿ. ಅದು ವಾಸನೆ ಇಟ್ಕೊಳಂಗಿಲ್ಲ. ನಾವು ಏನು ಮಾಡಿಬಿಡ್ತೀವಿ, ಅದೇ ಗೊಳಲಿ ಮೇಲೆ ಕುಂದ್ರಿಸ್ತೇವಲ್ಲ ಕೋಳಿನ, ಅದೇನಾಗ್ಬಿಡ್ತೈತಿ, ಕೆದರಿ ಮುಖ ತೆಳಗೆ ಕೊಕ್ಕೆ ಇಟ್ಕೊಂಡು ಮಲಗ್ತೈತಿ. ಆವಾಗ ವಾಸನೆ ತೊಗೊಂಡು ಅದಕ್ಕೆ ನಿಮೋನಿಯಾ ಶುರುವಾಗ್ತೈತಿ. ನಿಮೋನಿಯಾ ಶುರುವಾತಂದ್ರೆ ಫೀಡ ತಿನ್ನಂಗಿಲ್ಲ, ಕೋಳಿ ವೇಟ ಬರೋಂಗಿಲ್ಲ. ಅದಕ್ಕಾಗಿ ನಿಮಗೆ ಭಾಳ ಲಾಸ್ ಆಕೈತೆ ಅದು.
ಕೋಳಿ ಫಾರಮ್ ಮಾಡೋರಿಗೆ. ಅದಕ್ಕಾಗಿ ನಾ ಏನು ಹೇಳ್ತೇನೆ ಅಂತಂದರೆ, ದಿನಾನು ಇದನ್ನು ನಿಮೋನಿಯಾ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕಂತಂದ್ರೆ ಇದಕ್ಕೆ ದಿನಾನು ನಾನು 36 ದಿನ ತನಕ ಗೊಳಲು ಹೊಳಸ್ಬೇಕು. ಬೆಳಿಗ್ಗೆ ಅದೊಂದು ಕೆಲಸ ತಪ್ಪದೇ ಮಾಡ್ಬೇಕು. ನೀವು ಮಾಡಲಿಲ್ಲ ಅಂದರೆ ಈ ನಿಮೋನಿಯಾ ಅಂತೂ ಗ್ಯಾರಂಟಿ ಬರೋದಂತೂ ಗ್ಯಾರಂಟಿ. ನಿಮೋನಿಯಾ ಬಂದರೂ ಬೇರೆ ಬೇರೆ ಉಪಾಯ ಅದಾವೆ, ಅದನ್ನು ಮುಂದಿನ ವಿಡಿಯೋದಾಗ ಹೇಳ್ಕೊಡ್ತೀನಿ. ಅಲ್ಲಿ ತನಕ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನಿಮಗೆಲ್ಲ ಈ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ, ನಾವು ಪ್ರಯತ್ನ ಮಾಡ್ತೇವೆ ಆದರೆ ಆ ವಿಷಯವಾಗಿ ವಿಡಿಯೋ ಮಾಡಲಿಕ್ಕೆ. ಅಲ್ಲಿವರೆಗೂ ನಮಸ್ಕಾರ ಬಂಧುಗಳೇ, ಮತ್ತೆ ಬರುವೆ.